ಬಸವ ಐಟಿ ಚಾನಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ CRO ಬಳಸ್ಕೊಂಡು ನಾವು ವೋಲ್ಟೇಜ್, ಫ್ರೀಕ್ವೆನ್ಸಿ ಮತ್ತು ಟೈಮ್ ಪೀರಿಯಡ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಈ ಇಕ್ವಿಪ್ಮೆಂಟ್ಗೆ ನಾವು CRO ಅಂತ ಕರಿತೀವಿ. ಇನ್ನು CRO ಫುಲ್ ಫಾರ್ಮ್ ಬಂದು ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಇನ್ನು ಈ CROನ ಯಾಕೆ ಬಳಸ್ತಾರೆ ಅಂದರೆ, ನಾರ್ಮಲ್ ಆಗಿ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಯಾವ ಶೇಪಲ್ಲಿ ಇರುತ್ತೆ, ಯಾವ ಥರ ಇರುತ್ತೆ, ಎಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ವೇವ್ ಫಾರ್ಮಲ್ಲಿ ಎಲ್ಲಿ ಡಿಸ್ಟರ್ಬೆನ್ಸ್ ಆ್ಯಡ್ ಆಗಿದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದನ್ನು ನಾವು ವಿಜುವಲೈಸ್ ಮಾಡೋಕ್ಕೆ ಈ CROನ ಬಳಸ್ತೀವಿ. ಬೇರೆ ಬೇರೆ ಸೆಕ್ಷನಿಂದ ಔಟ್ಪುಟ್ ಬರ್ತಿರುತ್ತಲ್ಲ, ಆ ಸಿಗ್ನಲ್ಸ್ನ ಇದಕ್ಕೆ ಕನೆಕ್ಟ್ ಮಾಡಿ ಆ ಸಿಗ್ನಲ್ ಶೇಪ್ ಯಾವ ಥರ ಇದೆ, ಯಾವ ಥರ ಇರಬೇಕು, ಆ ಥರ ಇದೇನೋ ಇಲ್ವೋ, ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಇದೆ, ಎಲ್ಲಿ ಡಿಸ್ಟರ್ಬೆನ್ಸ್ ಆ್ಯಡ್ ಆಗ್ತಿದೆ, ಎಷ್ಟರ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಇದೆ, ಅಥವಾ ಅದ್ರ ಆ್ಯಂಪ್ಲಿಟ್ಯೂಡ್ ಎಷ್ಟು, ವೋಲ್ಟೇಜ್ ಎಷ್ಟು, ಫ್ರೀಕ್ವೆನ್ಸಿ ಎಷ್ಟು, ಟೈಮ್ ಪೀರಿಯಡ್ ಎಷ್ಟು, ಅದನ್ನೆಲ್ಲ ಮೆಜರ್ ಮಾಡೋದಕ್ಕೆ ನಾವು ಈ CROನ ಬಳಸ್ತೀವಿ. ಸೊ ಬನ್ನಿ, CROದಲ್ಲಿ ಮೊದಲಿಗೆ ಏನೇನು ಕಂಟ್ರೋಲ್ಸ್ ಬರ್ತಾವಂತ ನೋಡೋಣ. ಅದಾದಮೇಲೆ CROದಲ್ಲಿ CROಗೆ ಒಂದು AC ಸಿಗ್ನಲ್ನ ಇನ್ಪುಟ್ ಕೊಟ್ಟು ಆ AC ಸಿಗ್ನಲಿಂದ ಆ್ಯಂಪ್ಲಿಟ್ಯೂಡು, ಫ್ರೀಕ್ವೆನ್ಸಿ ಮತ್ತು ಟೈಮ್ ಪೀರಿಯಡ್ಸ್ನ ಮೆಜರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಒಂದು CROದು ಫ್ರಂಟ್ ಪ್ಯಾನಲ್. ಸೊ ಇಲ್ಲಿ ಏನೇನು ಬರುತ್ತೆ CRO ಫ್ರಂಟ್ ಪ್ಯಾನಲಲ್ಲಿ ಏನೇನು ನೋಡೋಕ್ಕೆ ಸಿಗುತ್ತೆ ಅಂದರೆ, ಸೊ ಇದು ಸ್ಕ್ರೀನ್ ಅಥವಾ ಡಿಸ್ಪ್ಲೇ ಅಥವಾ ಕ್ಯಾಥೋಡ್ ರೇ ಟ್ಯೂಬ್. ಸೊ ಕ್ಯಾಥೋಡ್ ರೇ ಟ್ಯೂಬ್ ನಾವು ಟೆಲಿವಿಷನ್ ಚಾಪ್ಟ್ರಲ್ಲೆಲ್ಲ ಪಿಕ್ಚರ್ ಟ್ಯೂಬ್ ನೋಡಿದಲ್ಲ, ಅದೇ ರೀತಿ ಇರುತ್ತೆ ಇದು ಕ್ಯಾಥೋಡ್ ರೇ ಟ್ಯೂಬ್. ಆದರೆ ಇದರಲ್ಲಿ ಏನಿರುತ್ತೆ ಅಂದರೆ, ಡಿಫ್ಲೆಕ್ಷನ್ ಸಿಸ್ಟಮ್ ಇನ್ಸೈಡ್ ದ CRT ಇರುತ್ತೆ. ಅಂದರೆ ಟ್ಯೂಬ್ ಒಳಗಡೆ ಡಿಫ್ಲೆಕ್ಷನ್ ಸಿಸ್ಟಮ್ ಇರುತ್ತೆ. ಅದೇ ಟಿವಿಯಲ್ಲಿ ಆದರೆ ಟ್ಯೂಬ್ ಹೊರಗಡೆ ನಾವು ವೈಂಡಿಂಗ್ ಮಾಡಿರ್ತಾರೆ ಯೋಕ್ ಪ್ಲೇಸಲ್ಲಿ. ಸೊ ಇದು ಸ್ಕ್ರೀನ್, ನಮಗೆ ಸ್ಕ್ರೀನಲ್ಲಿ ವೇವ್ ಫಾರ್ಮ್ ಎಲ್ಲ ತೋರ್ಸೋಕ್ಕೆ. ಆಮೇಲೆ ಇದು ನೋಡ್ಬೋದು ಗ್ರೀನ್ ಕಲರ್ ಇದೆಲ್ಲ ಪವರ್ ಆನ್ ಆಫ್ ಸ್ವಿಚ್. ಇನ್ನು ಮೇನ್ ಕಂಟ್ರೋಲ್ಸ್ ಏನೇನು ಬರ್ತಾವೆ ಅಂದರೆ, ಇವೆರಡು ನೋಡ್ಬೋದು ನೀವು, ವೋಲ್ಟೇಜ್ ಪರ್ ಡಿವಿಷನ್ ಸೆಟ್ ಮಾಡೋದಕ್ಕೆ. ಅಂದರೆ ಇಲ್ಲೇನು ಕಾಣುತ್ತಲ್ಲ ನಿಮಗೆ ಬಾಕ್ಸ್ ಟೈಪ್, ಇದು ಡಿವಿಷನ್ ಅಂತ ಕರಿತೀವಿ. ಒಂದು ಬಾಕ್ಸ್ಗೆ ನಾವು ಒಂದು ಡಿವಿಷನ್ ಅಂತ ಕರಿತೀವಿ. ಇನ್ನು ಒಂದು ಬಾಕ್ಸು 5 ಸಬ್ ಡಿವಿಷನ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಒಂದು ಸಬ್ ಡಿವಿಷನ್ನ ನಾವು 0.2 ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ ಒಂದು ಡಿವಿಷನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನು ಇದು 2 ಇನ್ಪುಟ್ ಇರುವಂಥ CRO. ಅಂದರೆ 2 ಸಿಗ್ನಲ್ನ ಕೊಟ್ಟು ನಾವು ಎಟ್ ಎ ಟೈಮು ನೋಡ್ಬೋದು 2 ಸಿಗ್ನಲ್ಸ್ನ. ಸೊ ಅದಕ್ಕೆ 2 ಸಿಗ್ನಲ್ಸ್ಗೆ ವೋಲ್ಟೇಜ್ ಪರ್ ಡಿವಿಷನ್ ಸೆಟ್ ಮಾಡೋಕ್ಕೆ ಬೇರೆ ಬೇರೆ ಕಂಟ್ರೋಲ್ಸ್ ಇರ್ತವೆ. ಸೊ 2 ಚಾನಲ್ಸಲ್ಲಿ ನಾವು ಯಾವ ಚಾನಲ್ ಡಿಸ್ಪ್ಲೇದಲ್ಲಿ ನೋಡಬೇಕು ಅಂದರೆ, ಇಲ್ಲಿರುತ್ತೆ ಚಾನಲ್ 1, 2 ಸ್ವಿಚ್ ಆದಲ್ಲ, ಇದನ್ನು ಪ್ರೆಸ್ ಮಾಡಲಿಲ್ಲ ಅಂದರೆ ಚಾನಲ್ 1 ಸೆಲೆಕ್ಟ್ ಆಗಿರುತ್ತೆ, ಪ್ರೆಸ್ ಮಾಡಿದರೆ ಚಾನಲ್ 2 ಸೆಲೆಕ್ಟ್ ಆಗುತ್ತೆ. ಸೊ ಈ ಥರ ನಾವು 2 ನೋಡ್ಬೋದು. ಇನ್ನು ಇಲ್ಲಿ ಮೋನೋ ಮತ್ತು ಡುವಲ್ ಇದಲ್ಲ, ಇದನ್ನು ಪ್ರೆಸ್ ಮಾಡೋದ್ರಿಂದ 2 ಚಾನಲ್ನ ನಾವು ಎಟ್ ಎ ಟೈಮ್ ಸ್ಕ್ರೀನ್ ಮೇಲೆ ನೋಡ್ಬೋದು. 2 ಚಾನಲ್ಗೆ ಏನು ಸಿಗ್ನಲ್ ಕೊಟ್ಟಿವಿ ಅನ್ನೋದು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಈ ಮೋನೋ ಡ್ಯುವೆಲ್ ಸ್ವಿಚ್. ಇನ್ನು ಇದು ಬಂದು ಟೈಮ್ ಪರ್ ಡಿವಿಷನ್ ಸೆಟ್ ಮಾಡೋದು. ಸೊ ಹಾರಿಜಾಂಟಲ್ ಲೈನ್ಸಿಗೆ ನಾವು ಟೈಮ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿ ಕಾಣುತ್ತಲ್ಲ ಈ ಥರ ಹಾರಿಜಾಂಟಲ್ ಲೈನ್, ಇದನ್ನು ನಾವು ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಟೈಮ್ ಲೈನ್ಗೆ ಒಂದು ಡಿವಿಷನ್ಗೆ ಎಷ್ಟು ಟೈಮ್ ಪೀರಿಯಡ್ ಅಂತ ಸೆಟ್ ಮಾಡುವಂಥ ನಾಬ್ ಇದು ಟೈಮ್ ಪರ್ ಡಿವಿಷನ್. ಸೊ ಇದು ಕೂಡ ಅಷ್ಟೇ 5 ಸಬ್ ಡಿವಿಷನ್ ಆಗಿ ಡಿವೈಡ್ ಆಗಿರುತ್ತೆ ಒಂದು ಡಿವಿಷನ್. ಸೊ ಒಂದು ಸಬ್ ಡಿವಿಷನ್ಗೆ ನಾವು 0.2 ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಇದು ವರ್ಟಿಕಲ್ ಸ್ಕ್ರೋಲರ್ ಇದು. ಅಂದರೆ ವರ್ಟಿಕಲಲ್ಲಿ ನಾವು ಯಾವ ಪ್ಲೇಸಲ್ಲಿ ಸೆಟ್ ಮಾಡ್ಕೋಬೋದು ಅನ್ನೋದು ಇದು ಚಾನಲ್ 1 ವರ್ಟಿಕಲ್ ಪೊಸಿಷನ್ ಸೆಟ್ ಮಾಡೋದು, ಇದು ಚಾನಲ್ 2 ವರ್ಟಿಕಲ್ ಪೊಸಿಷನ್ ಸೆಟ್ ಮಾಡೋದು. ಸೊ ಇನ್ನು ಇವೆರಡು ಏನಿದಾವಲ್ಲ, ಇವೆರಡು ಚಾನಲ್ 1, ಇದು ಚಾನಲ್ 1 ಇನ್ಪುಟ್, ಇದು ಚಾನಲ್ 2 ಇನ್ಪುಟ್. BNC ಟೈಪ್ ಕನೆಕ್ಟರ್ಸ್ ಇರ್ತವೆ. ಸೊ ಇದು ಚಾನಲ್ 1 ಇನ್ಪುಟ್, ಇದು ಚಾನಲ್ 2 ಇನ್ಪುಟ್. ಆ್ಯಂಡ್ ಇದು ಏನಿದೆಲ್ಲ ಚಾನಲ್ 1 ಕಂಟ್ರೋಲ್ಸ್ ಇವೆ. ಅಂದರೆ ಗ್ರೌಂಡ್ ಲೈನ್ ಬೇಕು, ನಮಗೆ ಗ್ರೌಂಡ್ ಬೇಕಂದರೆ ಗ್ರೌಂಡ್ ಪ್ರೆಸ್ ಮಾಡ್ಕೋಬೋದು, ಅಥವಾ AC DC ಪ್ರೆಸ್ ಮಾಡೋಕ್ಕೆ ಸ್ವಿಚ್ ಇದು. ಪ್ರೆಸ್ ಮಾಡಿಲ್ಲ ಅಂದರೆ AC ಸೆಲೆಕ್ಟ್ ಆಗಿರುತ್ತೆ, ಪ್ರೆಸ್ ಮಾಡಿದರೆ DC ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಇವೆರಡು ಬಂದು ಚಾನಲ್ 2 ಕಂಟ್ರೋಲ್ಸ್, ಗ್ರೌಂಡ್ ಮತ್ತು AC DC ಕಂಟ್ರೋಲ್ಸ್. ಇನ್ನು ಇದು ಹಾರಿಜಾಂಟಲ್ ಪೊಸಿಷನ್ ಕಂಟ್ರೋಲ್ ಮಾಡೋ ನಾಬು. ಸೊ ಇದು ಏನಂದರೆ, ಒಂದು ಹಾರಿಜಾಂಟಲ್ ವೇವ್ ಎಕಡೆ ಲೆಫ್ಟ್ ರೈಟ್ನ ಪೊಸಿಷನ್ ಮಾಡ್ಕೊಳ್ಳೋಂಥ ನಾಬ್. ಸೊ ಇದಿಷ್ಟು ಮೇನ್ ಕಾಂಪೊನೆಂಟ್ಸ್ ಬರ್ತವೆ. ಸೊ ಇದು ಆನ್ ಮಾಡಿದರೆ ನಮಗೆ ಓನ್ಲಿ ಹಾರಿಜಾಂಟಲ್ ಲೈನ್ ಕಾಣುತ್ತೆ, ಯಾವುದೇ ಇನ್ಪುಟ್ ಕೊಡಲಾರ್ದಾಗೆ ಒಂದು ಹಾರಿಜಾಂಟಲ್ ಲೈನ್ ಮಾತ್ರ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಲೈನ್ ಕಾಣುತ್ತಲ್ಲ ಗ್ರೀನ್ ಕಲರ್, ಇದು ಹಾರಿಜಾಂಟಲ್ ಲೈನ್. ನಾವು ಯಾವುದೇ ಇನ್ಪುಟ್ ಕೊಟ್ಟಿಲ್ಲ ಇವಾಗ, ಅದಕ್ಕೆ ಈ ರೀತಿ ಲೈನ್ ಕಾಣುತ್ತೆ. ಇನ್ಪುಟ್ ಕೊಟ್ಟಾಗ ಇನ್ಪುಟ್ ಪ್ರಕಾರ ಯಾವ ವೇವ್ ಫಾರ್ಮ್ ಬರಬೇಕು ಔಟ್ಪುಟ್ಟಲ್ಲಿ ಸ್ಕ್ರೀನ್ ಮೇಲೆ, ಆ ವೇವ್ ಫಾರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಇವೆರಡು ನೋಡ್ಬೋದು ಕಂಟ್ರೋಲ್ಸ್ ಏನಿದಾವೆ. ಇದು ಇಂಟೆನ್ಸಿಟಿ ಕಂಟ್ರೋಲ್, ನೀವು ನೋಡ್ಬೋದು, ಇದು ಡಿಕ್ರೀಸ್ ಮಾಡಿದರೆ ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಆಗುತ್ತೆ ಸಿಗ್ನಲ್ದು. ಇದು ಫೋಕಸ್ ಕಂಟ್ರೋಲ್. ಸೊ ಇದು ಫೋಕಸ್ ನೋಡ್ಬೋದು ನೀವು. ಫೋಕಸ್ನ ನಾವು ದೂರಿಂದ ಹತ್ತಿರದಿಂದ ನೋಡಬೇಕಾದ್ರೆ ನಮ್ಮ ಕಣ್ಣಿಗೆ ಯಾವ ರೀತಿ ಕರೆಕ್ಟಾಗಿ ಕಾಣುತ್ತೆ ಅಂತ ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಇದು ನೋಡ್ರಿ,
ಫೋಕಸ್ ಕಡಿಮೆ ಆಗುತ್ತಾ, ಈಗ ಇಲ್ಲಿ ಈ ಸ್ಟೇಜಲ್ಲಿ ಇಟ್ಟರೆ ನಮಗೆ ಈ ಡಿಸ್ಟೆನ್ಸಿಂದ ನೋಡೋಕ್ಕೆ ಫೋಕಸ್ ಕರೆಕ್ಟಾಗಿ ಶಾರ್ಪಾಗಿ ಇರುತ್ತೆ. ಸೊ ಇನ್ನು ನೆಕ್ಸ್ಟು ಒಂದು ಸಿಗ್ನಲ್ ಕೊಟ್ಟು ಇದರಲ್ಲಿ ಯಾವ ಥರ ನಾವು ಆ್ಯಂಪ್ಲಿಟ್ಯೂಡ್ ಅಥವಾ ವೋಲ್ಟೇಜು, ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ನಾವು ಸಿಂಪಲ್ಲಾಗಿ ಇವಾಗ ಏನು ಮಾಡೋಣ, ಒಂದು ಎ ಸಿ ಸಿಗ್ನಲ್ನ ಅಂದರೆ ಎ ಸಿ ಪವರ್ ಸಪ್ಲೈ ಸಿಗ್ನಲ್ನ ಕೊಟ್ಟು ನೋಡೋಣ ಯಾವ ಥರ ಇರುತ್ತೆ ಒಂದು ಎ ಸಿ ವೇವ್ ಫಾರ್ಮ್, ಮತ್ತು ಅದರಲ್ಲಿ ಯಾವ್ಯಾವ ರೀತಿ ಆ್ಯಂಪ್ಲಿಟ್ಯೂಡ್ ಮತ್ತು ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ನಾವೊಂದು ಮೇನ್ ಸಪ್ಲೈನ ಒಂದು ಟ್ರಾನ್ಸ್ಫಾರ್ಮರ್ಗೆ ಕೊಟ್ಟು ಆ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಆಗಿರೋ ವೋಲ್ಟೇಜ್ನ ಸಿ ಆರ್ ಕನೆಕ್ಟ್ ಮಾಡಿದ್ದೀವಿ ಪ್ರೋಬ್ ಮುಖಾಂತರ. ಇನ್ನು ಪ್ರೋಬ್ ಇದು ಪಾಸಿಟಿವ್ ಟರ್ಮಿನಲ್, ಇದು ಗ್ರೌಂಡ್ ಟರ್ಮಿನಲ್. ಸೊ ಸಿ ಆರ್ ಇದು ಟ್ರಾನ್ಸ್ಫಾರ್ಮರ್ ಏನದಲ್ಲ ಸೆಂಟರ್ ಟ್ಯಾಪ್ ಇರೋಂಥ ಟ್ರಾನ್ಸ್ಫಾರ್ಮರ್. ಸೊ ಯೆಲ್ಲೋ ಕಲರ್ ಸೆಂಟರ್ ಟ್ಯಾಪ್ ಲೈನು, ಬ್ಲೂ ಕಲರ್ ಏನಿದಾವಲ್ಲ ಎರಡು ಫೇಸ್ ಲೈನ್ಗಳು. ಸೊ ಒಂದು ಫೇಸು ಒಂದು ಸೆಂಟರ್ ಟ್ಯಾಪ್ ಅಥವಾ ನ್ಯೂಟ್ರಲ್ನ ತೊಗೊಂಡಿದ್ದೀವಿ. ಸೊ ಈ ಇನ್ಪುಟ್ನ ಸಿ ಆರ್ ಅದಕ್ಕೆ ನಾವು ಅಪ್ಲೈ ಮಾಡಿದಾಗ ಯಾವ ಥರ ಸಿ ಆರ್ ಅದಲ್ಲಿ ವೇವ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಎ ಸಿ ವೇವ್ ಫಾರ್ಮ್. ನಮ್ಮ ಮನೆಯಲ್ಲಿನ ಎ ಸಿ ಸಪ್ಲೈ ಬರುತ್ತಲ್ಲ ಸಿಂಗಲ್ ಫೇಸ್ ಸಪ್ಲೈ, ಅದ್ರ ವೇವ್ ಫಾರ್ಮ್ ಈ ರೀತಿ ಇರುತ್ತೆ ನೋಡೋಕ್ಕೆ. ಸೊ ಅದನ್ನು ನಾವು ಟ್ರಾನ್ಸ್ಫಾರ್ಮರಿಂದ 230 ವೋಲ್ಟ್ ಬರುವಂಥ ಟ್ರಾನ್ಸ್ಫಾರ್ಮರಿಂದ ಸ್ಟೆಪ್ ಡೌನ್ ಮಾಡಿ ನಾವು ಇಲ್ಲಿ ಸಿ ಆರ್ ಆಗಿ ಇನ್ಪುಟ್ ಆಗಿ ಕೊಟ್ಟಿದ್ದೀವಿ. ಸೊ ಈ ಸಿ ಆರ್ ಆಗಿ ಇನ್ಪುಟ್ ಕೊಟ್ಟಿರೋದು ನಾವು ಈ ಬಿ ಎನ್ ಸಿ ಕನೆಕ್ಟರಿಂದ ಇಲ್ಲಿ ನೋಡ್ಬೋದು, ಇದು ಮೇಲ್ ಕನೆಕ್ಟರ್ ಬಿ ಎನ್ ಸಿ ಕನೆಕ್ಟರ್. ಸೊ ಒಳಗಡೆ ಕಾಪರ್ ಕಲರ್ ಕಾಣುತ್ತಲ್ಲ ನಿಮಗೆ, ಅದು ಪಾಸಿಟಿವ್, ಒಳಗೆ ಸುತ್ತಗಡೆ ಒಂದು ರಿಂಗ್ ಕಾಣುತ್ತಲ್ಲ ಸ್ಟೀಲ್ದು, ಅದು ಗ್ರೌಂಡ್. ಸೊ ಅದನ್ನು ನಾವು ಸಿ ಆರ್ ಆಗೆ ಇನ್ಪುಟ್ ಆಗಿ ಕೊಟ್ಟಾಗ ಸಿ ಆರ್ ಅದಲ್ಲಿ ಈ ಥರ ವೇವ್ ಫಾರ್ಮ್ ಕಾಣುತ್ತೆ. ಸೊ ಇದು ನಮಗೆ ನಾರ್ಮಲ್ ಆಗಿ ಕಾಣಲ್ಲ. ಸೊ ಅದನ್ನು ಸಿ ಆರ್ ಕೊಟ್ಟು ನಾವು ಅದು ಯಾವ ಥರ ಇರುತ್ತೆ ಅಂತ ಎಕ್ಸಾಮೈನ್ ಮಾಡ್ಬೋದು ಅಥವಾ ತಿಳ್ಕೊಬೋದು. ಸೊ ಇನ್ನು ಇದು ಕಾನ್ಸ್ಟಂಟ್ ಇಲ್ಲ, ವೇವ್ ಮೂವ್ ಆಗ್ತಾ ಇದೆ. ಸೊ ಅದನ್ನು ಮೂವ್ ಆಗಬೇಕಂದ್ರೆ ನಾವೇನು ಮಾಡ್ಬೋದು, ಹೋಲ್ಡ್ ಆಫ್ ಇದಲ್ಲ ಇದನ್ನು ರೊಟೇಟ್ ಮಾಡ್ಕೊಂಡು ನಾವು ಆ ವೇವ್ ಫಾರ್ಮ್ ಮೂವ್ ಆಗೋ ಸ್ಪೀಡ್ನ ಹೆಚ್ಚು ಕಡಿಮೆ ಮಾಡ್ಬೋದು ಅಥವಾ ಸ್ಟಾಪ್ ಕೂಡ ಮಾಡ್ಬೋದು. ಸೊ ಇನ್ ಕೇಸ್ ಪೂರ್ತಿ ಸ್ಟಾಪ್ ಆಗಿಲ್ಲ ಅಂದರೆ ಈಗ ನೋಡ್ಬೋದು ಮೂವ್ ಆಗೋದು ನಿಧಾನ ಆಯಿತು, ರೈಟ್ ಸೈಡ್ಗೆ ಮೂವ್ ಆಗ್ತದೆ ನಿಧಾನಕ್ಕೆ. ಸೊ ಇನ್ ಕೇಸ್ ಕೆಲವೊಂದು ವೇವ್ ಫಾರ್ಮ್ ಪೂರ್ತಿ ಸ್ಟಾಪ್ ಆಗಲ್ಲ, ಅವಾಗ ಏನು ಮಾಡ್ಬೋದು, ಇಲ್ಲಿ ಎಟ್ ನಾರ್ಮಲ್ ಸ್ವಿಚ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ವೇವ್ ಫಾರ್ಮ್ ಮೂವ್ ಆಗೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈಗ ನೋಡ್ಬೋದು ನೀವು ಯಾವ ಥರ ಲೆಫ್ಟ್ಗೆ ರೈಟ್ಗೆ ಮೂವ್ ಆಗ್ತಾಯಿಲ್ಲ. ಸೊ ಬ್ಲಿಂಕ್ ಆಗ್ತಿದೆ ಅಷ್ಟೇ. ಬ್ಲಿಂಕ್ ಆಗೋದು ಯಾಕೆ ಈ ಥರ ಕಾಣ್ತಿದೆ ಅಂದರೆ, ಸೊ ಅದು ಕ್ಯಾಮ್ರಾ ಶಟರ್ ಸ್ಪೀಡು ಡಿಫ್ರೆನ್ಸ್ ಇರೋದ್ರಿಂದ ಈ ಥರ ಬ್ಲಿಂಕ್ ಆಗೋ ರೀತಿ ಕಾಣುತ್ತೆ. ಇನ್ನು ವೇವ್ ಸೆಂಟ್ರಲ್ ಇದೆ ಅಲ್ಲದನ್ನು ನೋಡ್ಕೊಂಡು ಗ್ರೌಂಡ್ ಲೈನ್ ಚೆಕ್ ಮಾಡಿಕೊಂಡು ಗ್ರೌಂಡ್ ಸೆಂಟ್ರಲ್ ಇದೆ. ಸೊ ಇವಾಗ ನಾವು ವೇವ್ನ ಎಕ್ಸಾಮೈನ್ ಮಾಡ್ಬೋದು, ಅಂದರೆ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ, ಟೈಮ್ ಪೀರಿಯಡ್ ಎಷ್ಟಿದೆ, ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಮುಂಚೆ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಆ್ಯಂಪ್ಲಿಟ್ಯೂಡ್ ಅಂದ್ರೆ ಏನು, ಪೀಕ್ ಅಂದ್ರೇನು, ಪೀಕ್ ವ್ಯಾಲ್ಯೂ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ಅದನ್ನು ಎ ಸಿ ವೇವ್ ಫಾರ್ಮ್ ಕ್ಯಾಲ್ಕುಲೇಷನ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀವಿ. ಒಂದು ಎ ಸಿ ವೇವ್ ಫಾರ್ಮ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಏನೇನು ಪ್ರಾಪರ್ಟೀಸ್ ಇರುತ್ತೆ ಅಂತ ಡೀಟೇಲ್ ಆಗಿ ನೋಡಿದ್ದೀವಿ. ಸೊ ಈ ಮೇಲೆ ಕಾಣುವಂಥ ಐ ಬಟನ್ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು, ಆ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಸೊ ಈಗ ಇದರಲ್ಲಿ ನಾವು ಆ್ಯಂಪ್ಲಿಟ್ಯೂಡ್ ಚೆಕ್ ಮಾಡೋದಾದರೆ, ಸೊ ಇದು ಸೆಂಟರ್ ಲೈನ್ ಇದೆಲ್ಲ, ಇದು ಸೆಂಟರ್ ಲೈನ್ ಅಥವಾ ಗ್ರೌಂಡ್ ಲೈನ್. ಸೊ ಇದ್ರ ಮೇಲೆ ಇರೋದು ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ, ಕೆಳಗಡೆ ಇರೋದು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೇಲೆ ಇರೋವೆಲ್ಲ ಪಾಸಿಟಿವ್ ಹಾಫ್ ಸೈಕಲ್ಸ್, ಈ ಲೈನ್ ಕೆಳಗಿರೋವೆಲ್ಲ ನೆಗೆಟಿವ್ ಹಾಫ್ ಸೈಕಲ್. ಸೊ ಇಲ್ಲಿಂದ ನೀವು ನೋಡ್ಬೋದು, ಇಲ್ಲಿಂದ ಈ ಸೈಕಲ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿಂದ ಹಿಡಿದು ಈ ಪಾಯಿಂಟಿಂದ ಹಿಡಿದು ನೆಕ್ಸ್ಟು ಈ ಪಾಯಿಂಟ್ವರೆಗೆ. ಸೊ ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್ ಬಂದು ಮತ್ತೆ ಝೀರೋ ಲೈನ್ ಅಥವಾ ಸೆಂಟ್ರ್ ಲೈನ್ಗೆ ಬಂದಿದೆ. ಸೊ ಇದಿಷ್ಟಕ್ಕೆ ನಾವು ಒಂದು ಸೈಕಲ್ ಅಂತ ಕರಿತೀವಿ. ಇನ್ನು ಈ ಝೀರೋ ಲೈನಿಂದ ಮೇಲ್ಗಡೆ ಏನು ಕಾಣುತ್ತಲ್ಲ ಅದನ್ನು ನಾವು ಪೀಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇಲ್ಲಿಗೆ ಈ ವೇವ್ದು ಪೀಕ್ ವ್ಯಾಲ್ಯೂ ಪಾಸಿಟಿವ್ ಪೀಕ್ ಇದು, ಇನ್ನು ಕೆಳಗಡೆ ಇಲ್ಲಿಗೆ ನೆಗೆಟಿವ್ ಪೀಕ್. ಸೊ ಈ ನೆಗೆಟಿವ್ ಪೀಕಿಂದ ಪಾಸಿಟಿವ್ ಪೀಕಿಗೆ ಅಥವಾ ಪಾಸಿಟಿವ್ ಪೀಕಿಂದ ನೆಗೆಟಿವ್ ಪೀಕಿಗೆ ಏನಿರೋದಲ್ಲ ಅದಕ್ಕೆ ನಾವು ಪೀಕ್ ಟು ಪೀಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈಗ ಇಲ್ಲಿ ನಾವು ಆ್ಯಂಪ್ಲಿಟ್ಯೂಡ್ ಚೆಕ್ ಮಾಡೋದಾದರೆ ಪಾಸಿಟಿವ್ ಅಲ್ಲಿ ಅಥವಾ ನೆಗೆಟಿವ್ ಅಲ್ಲಿ ಪೀಕ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಬೇಕು. ಸೊ ಅಲ್ಲಿಂದ ನಮಗೆ ಆ್ಯಂಪ್ಲಿಟ್ಯೂಡ್ ಎಷ್ಟಾದ ಅಂತ ಗೊತ್ತಾಗುತ್ತೆ ಒಂದು ವೇವ್ದು. ಸೊ ಅದನ್ನು ಚೆಕ್ ಮಾಡೋಕ್ಕೆ ವರ್ಟಿಕಲ್ ಆಗಿ ಸೆಂಟ್ರ್ ಲೈನ್ ಏನಿದೆ ಅಲ್ಲಿಗೆ ತರಬೇಕು, ಇದು ವರ್ಟಿಕಲ್ ಸೆಂಟ್ರ್ ಲೈನ್. ಸೊ ಇಲ್ಲಿಗೆ ತಂದಾಗ ಈ ವೇವ್ ಏನಾದಲ್ಲ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡಬೇಕು. ಸೊ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂದರೆ, ಸೊ 1 ಡಿವಿಷನ್ ಕಂಪ್ಲೀಟಾಗಿ ಕವರ್ ಆಗಿದೆ. 1 ಡಿವಿಷನ್ ಆದಮೇಲೆ ಮೇಲ್ಗಡೆ ನೋಡ್ಬೋದು ನೀವು 3.5 ಸಬ್ ಡಿವಿಷನ್ಸ್ ಕವರ್ ಆಗಿದೆ. ಸೊ ಒಂದು ಸಬ್ ಡಿವಿಷನ್ಗೆ ನಾವು 0.2 ಅಂತ ತೊಗೊಂಡ್ರೆ 3.5 ಸಬ್ ಡಿವಿಷನ್ಗೆ 0.2
1.7 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟಾಯಿತು ಈಗ 1.7 ಆಯಿತು. ಸೊ ಈ 1.7 ಸೊ 1.7 ವೋಲ್ಟ್ ಅಂತ ಅಷ್ಟೇನಲ್ಲ, ನಾವು ಇಲ್ಲೇನು ಮಾಡೀವಿ, ಒಂದು ಡಿವಿಷನ್ಗೆ ಈ ವೋಲ್ಟ್ ಪರ್ ಡಿವಿಷನ್ ನಾಬಿಂದ ನಾವು ಒಂದು ಡಿವಿಷನ್ಗೆ ಇಷ್ಟು ವೋಲ್ಟ್ ಅಂತ ಸೆಟ್ ಮಾಡಿರ್ತೀವಿ. ಸೊ ವೋಲ್ಟ್ ಪರ್ ಡಿವಿಷನ್ ನಾಬ್ ನೋಡ್ಬೋದು ನೀವು ಎಷ್ಟಕ್ಕೆ ಸೆಟ್ ಆಗಿದೆ ಅಂದರೆ 10 ವೋಲ್ಟ್ಗೆ ಸೆಟ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನದಲ್ಲ ಇದು ವೋಲ್ಟೇಜ್ ರೇಂಜು, ಆಮೇಲೆ ಇಲ್ಲಿಂದ ಇಲ್ಲಿಗೆ ಅದಲ್ಲ ಇದು ಮಿಲಿ ವೋಲ್ಟ್ ರೇಂಜ್. ಸೊ ವೋಲ್ಟ್ ರೇಂಜಲ್ಲಿ 10 ವೋಲ್ಟ್ಗೆ ಸೆಟ್ ಆಗಿದೆ, ಅಂದರೆ ಒಂದು ಡಿವಿಷನ್ಗೆ 10 ವೋಲ್ಟ್. ಸೊ ಈಗ ಎಷ್ಟು ಉಳಿತಂದರೆ 1.7 ಮಲ್ಟಿಪ್ಲೈಡ್ ಬೈ ಈ 10 ಮಾಡಿದರೆ ನಮಗೆ ಒಂದು ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕ್ಯಾಲ್ಕುಲೇಟ್ರಲ್ಲಿ 1.7 ಮಲ್ಟಿಪ್ಲೈಡ್ ಬೈ 10 ಎಷ್ಟಾಯಿತು 17 ವೋಲ್ಟ್. ಸೊ ಈಗ ಈ ಆ್ಯಂಪ್ಲಿಟ್ಯೂಡ್ ಏನದಲ್ಲ ಇಲ್ಲಿಂದ, ಸೊ ಇಲ್ಲಿ ಸೆಂಟ್ರಲ್ ಲೈನಿಂದ ಇಲ್ಲಿವರೆಗೆ, ಸೊ ಅದನ್ನು 17 ವೋಲ್ಟ್. ಇದು ಪೀಕ್ ವ್ಯಾಲ್ಯೂ ಅಥವಾ ಇ ಮ್ಯಾಕ್ಸ್ ಅಂತ ಏನು ಕರಿತೀವಲ್ಲ ಅದು ಮ್ಯಾಕ್ಸಿಮಮ್ ವೋಲ್ಟೇಜ್. ಸೊ 17 ವೋಲ್ಟು ಆ್ಯಂಪ್ಲಿಟ್ಯೂಡ್. ಸೊ ಈ ಥರ ನಾವು ಒಂದು ಸಿಗ್ನಲ್ದು ಆ್ಯಂಪ್ಲಿಟ್ಯೂಡ್ ಅಥವಾ ವೋಲ್ಟೇಜ್ನ ಚೆಕ್ ಮಾಡ್ಬೋದು. ಇನ್ನು ಇದೇನದಲ್ಲ ಪೀಕ್ ವ್ಯಾಲ್ಯೂ. ಸೊ ನಮಗೆ ಔಟ್ಪುಟ್ ಬರೋದು ಪೀಕ್ ವ್ಯಾಲ್ಯೂ ಬರಲ್ಲ. ಪೀಕ್ ವ್ಯಾಲ್ಯೂ ಯಾಕೆ ಬರಲ್ಲ ಅಂದರೆ ಇಲ್ಲಿ ನೋಡ್ಬೋದು ನೀವು ಒಂದೇ ಸಮನಾಗಿ ಪೀಕ್ ಇತ್ತು ಅಂದರೆ ವ್ಯಾಲ್ಯೂ ವಿತ್ ಆ್ಯಂಪ್ಲಿಟ್ಯೂಡ್ ಒಂದೇ ಸಮನಾಗಿತ್ತು, ವೇರಿಯೇಷನ್ ಆಗ್ತಿದ್ದಿಲ್ಲ ಅಂದರೆ ಒಂದೇ ರೀತಿ ನಮಗೆ ಔಟ್ಪುಟ್ ಬರುತ್ತೆ. ಪೀಕ್ ವ್ಯಾಲ್ಯೂ ಏನಿರುತ್ತೋ ಅದೇ ಔಟ್ಪುಟ್ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ವೇವ್ ತನ್ನ ವೋಲ್ಟೇಜನ್ನು ಹೆಚ್ಚು ಕಡಿಮೆ ಮಾಡ್ಕೊತ ಹೋಗುತ್ತೆ. ಸೊ ಹಿಂಗಾದಾಗ ಏನಾಗುತ್ತೆ, ನಮಗೆ RMS ವ್ಯಾಲ್ಯೂ ಔಟ್ಪುಟ್ ಬರುತ್ತೆ ಚೆಕ್ ಮಾಡಿದಾಗ. ಅಂದರೆ ನಾವು ಸಪ್ಲೈ ಲೈನ್ ಎಷ್ಟು ಬರುತ್ತೆ ಅಂದರೆ RMS ವ್ಯಾಲ್ಯೂ ಬರ್ತಾ ಇರುತ್ತೆ. ಸೊ ಪೀಕ್ ವ್ಯಾಲ್ಯೂ ಎಷ್ಟು ಬಂತು 17 ವೋಲ್ಟ್ ಬಂತು, ಆದರೆ ಅದನ್ನು ನಾವು ಆ್ಯಂಪ್ಲಿಟ್ಯೂಡ್ ಅಂತಲೂ ಕರಿತೀವಿ ಒಂದು ವೇವ್ದು. ಆದರೆ ಈ ಪೀಕ್ ವ್ಯಾಲ್ಯೂ ಏನದಲ್ಲ, ಸೊ ಈ ಪೀಕ್ ವ್ಯಾಲ್ಯೂ ನಮಗೆ ಔಟ್ಪುಟ್ ಬರೋದು ಅಲ್ಲ. ಯಾಕಂದರೆ ಇಲ್ಲಿ ಇರೋದು AC ಕರೆಂಟ್ ಅಲ್ಟರ್ನೇಟ್ ಆಗ್ತಾ ಇರುತ್ತೆ, ಕರೆಂಟು ಹೆಚ್ಚು ಆಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ. ನೀವು ಈ ಶೇಪ್ ಮುಖಾಂತರ ನೋಡ್ಬೋದು ಯಾವ ಪಾಯಿಂಟಲ್ಲಿ ವೋಲ್ಟೇಜ್ ಸೇಮ್ ಇಲ್ಲ, ಚೇಂಜ್ ಆಗ್ತಾನೆ ಇದೆ, ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇದೆ. ಒಂದ್ಸಲ ಪಾಸಿಟಿವ್ ಇದ್ರೆ ಇನ್ನೊಂದ್ಸಲ ನೆಗೆಟಿವ್ ಇರುತ್ತೆ. ಸೊ ಹಂಗಿದ್ದಾಗ ಏನಾಗುತ್ತಾ, ನಮಗೆ ಔಟ್ಪುಟ್ ಬರೋ ವೋಲ್ಟೇಜು RMS ವ್ಯಾಲ್ಯೂ ಇರುತ್ತೆ. ಸೊ RMS ವ್ಯಾಲ್ಯೂ ಫಾರ್ಮ್ಲನ್ನು ನಾವೇ ಸೇಮ್ AC ವೇವ್ಫಾರ್ಮ್ ಕ್ಯಾಲ್ಕುಲೇಷನ್ ವೀಡಿಯೋಗಳಲ್ಲಿ ನೋಡ್ಬೋದು. ಸೊ ಈ RMS ಫಾರ್ಮುಲಾ ಏನಂದರೆ ಇ ಮ್ಯಾಕ್ಸ್ ಮಲ್ಟಿಪ್ಲೈಡ್ ಬೈ 0.707, ಅಂದರೆ RMS ವೋಲ್ಟೇಜ್ ಫಾರ್ಮುಲಾ ಏನು ಅಂದರೆ ಇ ಮ್ಯಾಕ್ಸ್ ಅಂದರೆ ಪೀಕ್ ವ್ಯಾಲ್ಯೂ ಏನು ಬಂತಲ್ಲ ನಮಗೆ, ಆ ಪೀಕ್ ವ್ಯಾಲ್ಯೂನ ಮಲ್ಟಿಪ್ಲೈಡ್ ಬೈ 0.707 ಮಾಡಿದರೆ ನಮಗೆ ಔಟ್ಪುಟ್ ಬರೋ ವೋಲ್ಟೇಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಕ್ಯಾಲ್ಕುಲೇಟರಲ್ಲಿ ಮಲ್ಟಿಪ್ಲೈ ಮಾಡಿ ನೋಡ್ಬೋದು ಮತ್ತೆ. ಸೊ ನಮಗೆ ಪೀಕ್ ವ್ಯಾಲ್ಯೂ ಎಷ್ಟು ಬಂತು 17 ಬಂತು, ಮಲ್ಟಿಪ್ಲೈಡ್ ಬೈ 0.707 ಮಾಡಿದರೆ ಎಷ್ಟಾಗುತ್ತೆ ನಮಗೆ ಔಟ್ಪುಟ್ ಬರೋ ವೋಲ್ಟೇಜು 12.019. ಸೊ ಇದು RMS ವೋಲ್ಟೇಜ್. ನಮಗೆ ಟ್ರಾನ್ಸ್ಫಾರ್ಮರಿಂದ ಔಟ್ಪುಟ್ ತೊಗೊಂಡಾಗೂ ಕೂಡ ಅದೇ ವೋಲ್ಟೇಜ್ ಬರುತ್ತೆ 12.019. ಸೊ ಅದನ್ನು ಆಮೇಲೆ ನಿಮಗೆ ಡಿಜಿಟಲ್ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿ ತೋರಿಸಿನಂತ. ಸೊ ಇದು ಒಂದು ಆ್ಯಂಪ್ಲಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡೋದು, ಆ್ಯಂಪ್ಲಿಟ್ಯೂಡ್ ಅಥವಾ ವೋಲ್ಟೇಜ್ AC ಇದು. ಸೊ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ 17 ವೋಲ್ಟ್ ಇದೆ, ಆದರೆ ನಮ್ಗೆ ಔಟ್ಪುಟ್ ಬರೋ ವ್ಯಾಲ್ಯೂ ಎಷ್ಟು RMS ವ್ಯಾಲ್ಯೂ ಇರುತ್ತೋ ಅದೆಷ್ಟು 12.019 ವೋಲ್ಟ್ ಬಂತು. ಸೊ ಇದು ಈ ಥರ ವೋಲ್ಟೇಜ್ ಆದಮೇಲೆ ನೆಕ್ಸ್ಟು ಟೈಮ್ ಪೀರಿಯಡ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಒಂದು ಸೈಕಲ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಮತ್ತು ಟೈಮ್ ಪೀರಿಯಡ್ನ ಎಷ್ಟು ಸೆಟ್ ಮಾಡಿದ್ದೀವಿ ಒಂದು ಡಿವಿಷನ್ಗೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್. ಸೊ ಇಲ್ಲಿಗೆ ಸ್ಟಾರ್ಟ್ ಆಗಿ ಈ ಪಾಯಿಂಟಿಂದ ಒಂದು ವೇವ್ ಸ್ಟಾರ್ಟ್ ಆಗಿ ಏನಾಗುತ್ತೆ ಈ ಪಾಯಿಂಟಿಗೆ ಎಂಡ್ ಆಗಿದೆ. ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ ಅಥವಾ ಒಂದು ಸೈಕಲ್. ಸೊ ಇದನ್ನು ನಾವು ಟೈಮ್ ಪೀರಿಯಡ್ನ ಎರಡು ಭಾಗ ಆಗಿ ಡಿವೈಡ್ ಮಾಡ್ತೀವಿ, ಒಂದು T ಆನ್ ಇನ್ನೊಂದು T ಆಫ್. T ಆನ್ ಅಂದರೆ ಎಲ್ಲಿ ಪಾಸಿಟಿವ್ ವೇವ್ ಬರ್ತಾ ಇರುತ್ತಲ್ಲ ಅದಕ್ಕೆ ನಾವು T ಆನ್ ಅಂತ ಕರಿತೀವಿ, ಇದಿಷ್ಟು ಟೈಮ್ ಪೀರಿಯಡ್ T ಆನ್. ಎಲ್ಲಿ ನೆಗೆಟಿವ್ ವೇವ್ ಬರ್ತಾ ಇರುತ್ತಲ್ಲ ಅದಕ್ಕೆ ನಾವು T ಆಫ್ ಅಂತ ಕರಿತೀವಿ. ಸೊ ಇದಿಷ್ಟು T ಆಫ್. ಸೊ ಇವಾಗ ನಾವು T ಆನ್ ಮತ್ತು T ಆಫ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು T ಆನ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡಬೇಕು. ಸೊ ಕರೆಕ್ಟಾಗಿ ನೋಡಿದರೆ T ಆನ್ ಏನದಲ್ಲ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕವರ್ ಆಗಿದೆ, ಅಂದರೆ ಎಕ್ಸಾಕ್ಟ್ಲಿ ಒಂದು ಡಿವಿಷನ್ ಕವರ್ ಆಗಿದೆ T ಆನ್ ಅಂದರೆ ಟೈಮ್ ಆನ್ ಅಂದರೆ ಪಾಸಿಟಿವ್ ಆಫ್ ಸೈಕಲ್ ಏನೈತಲ್ಲ ಒಂದು ಡಿವಿಷನ್ ಕವರ್ ಆಗಿದೆ. ಸೊ ಅದನ್ನು ನಾವು ಓನ್ಲಿ ಒನ್ ಅಂತ ಕರೆಯಾಗಿಲ್ಲ, ಅದನ್ನೇನು ಮಾಡಬೇಕು, ಇಲ್ಲಿ ಟೈಮ್ ಪರ್ ಡಿವಿಷನ್ ಸೆಟ್ ಮಾಡಿವಲ್ಲ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಟೈಮ್ ಪರ್ ಡಿವಿಷನ್ ಎಷ್ಟಕ್ಕೆ ಸೆಟ್ ಮಾಡಿವಿ ಅಂದರೆ ಇಲ್ಲಿ ನೋಡ್ಬೋದು ನಾಬ್ ಎಷ್ಟಕ್ಕೆ ಇಂಡಿಕೇಟರ್ ಅಂದರೆ 10. ಸೊ ಇದೇನದಲ್ಲ ಮಿಲಿ ಸೆಕೆಂಡ್ ರೇಂಜಲ್ಲಿ ಅದ. ಸೊ 10 ಮಿಲಿ ಸೆಕೆಂಡ್ಸ್ ಒಂದು ಡಿವಿಷನ್ಗೆ ಇರುವಂಥ ಟೈಮ್ ಪೀರಿಯಡಿಗೆ, ಒಂದು ಡಿವಿಷನ್ಗೆ ನಾವು 10 ಮಿಲಿ ಸೆಕೆಂಡ್ ಟೈಮ್ ಪೀರಿಯಡ್ ಸೆಟ್ ಮಾಡಿದ್ದೀವಿ. ಸೊ ಇಲ್ಲಿ ಇದ್ದಂಥ ಒನ್ ಡಿವಿಷನ್ ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ ಮಾಡಿದರೆ ನಮಗೆ 10 ಮಿಲಿ ಸೆಕೆಂಡ್ ಆನ್ಸರ್ ಬರುತ್ತೆ. ಸೊ ಆ 10 ಮಿಲಿ ಸೆಕೆಂಡ್ ಏನು ಟೈಮ್ ಆನ್ ಪೀರಿಯಡ್.
ಸೊ ಟೈಮ್ ಆಫ್ ಪೀರಿಯಡ್ ಕೂಡ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಗೆ. ಸೊ ಟೈಮ್ ಆನ್ ಎಲ್ಲಿಗೆ ಮುಗೀತದಲ್ಲ ಅಲ್ಲಿಗೆ ಟೈಮ್ ಆಫ್ ಸ್ಟಾರ್ಟ್ ಆಗುತ್ತಾ. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ ಟೈಮ್ ಆಫ್ ಏನದ ಒಂದು ಡಿವಿಷನ್ನ ಕವರ್ ಮಾಡಿದೆ ಎಕ್ಸಾಕ್ಟ್ ಆಗಿ. ಸೊ ಈ ಒಂದು ಡಿವಿಷನ್ಗೆ ಮತ್ತೆ ನಾವು ಮಲ್ಟಿಪ್ಲೈ ಮಾಡಬೇಕು ಈ ಟೈಮ್ ಪರ್ ಡಿವಿಷನ್ನ. ಸೊ 1 ಇಂಟು ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ ಮಾಡಿದರೆ ಮತ್ತೆ ಅದು ಕೂಡ 10 ಮಿಲಿ ಸೆಕೆಂಡ್ಸೇ ಆಗುತ್ತೆ. ಸೊ ಇವಾಗ ಟೈಮ್ ಆನ್ 10 ಮಿಲಿ ಸೆಕೆಂಡ್ ಬಂತು, ಟೈಮ್ ಆಫು 10 ಮಿಲಿ ಸೆಕೆಂಡ್ ಬಂತು. ಸೊ ಇನ್ ಕೇಸ್ ನಾಬ್ ಏನಾದರೂ ಚೇಂಜ್ ಮಾಡಿದ್ರು ಕೂಡ ನೀವು ನೋಡ್ಬೋದು ವೇವ್ ಶೇಪ್ ಕೂಡ ಚೇಂಜ್ ಆಗುತ್ತೆ. ಸೊ ವೇವ್ ದೊಡ್ಡದಾಯ್ತು ಇವಾಗ. ಸೊ ಇವಾಗ ಕೂಡ ನಮ್ಗೆ ಏನಾಗುತ್ತೆ ಇಲ್ಲಿ ಟೈಮ್ ಆನ್ ನೋಡ್ಬೋದು 2 ಡಿವಿಷನ್ಸ್ ಕವರ್ ಆಗಿದೆ. ಸೊ 2 ಡಿವಿಷನ್ಸ್ ಅಂದರೆ 2. ಸೊ ಈ 2 ಡಿವಿಷನ್ಸ್ ಕವರ್ ಆಗಿದೆ. 2 ಮಲ್ಟಿಪ್ಲೈಡ್ ಬೈ ಈಗ ನಾಬ್ ಎಲ್ಲಿಗೆ ಸೆಟ್ ಮಾಡಿವಿ ಅಂದರೆ 5 ಮಿಲಿ ಸೆಕೆಂಡ್ಗೆ ಸೆಟ್ ಮಾಡಿದ್ದೀವಿ. ಸೊ 2 ಇಂಟು 5 ಮಾಡಿದರೆ 10 ಆಗುತ್ತಾ. ಸೊ ಮಿಲಿ ಸೆಕೆಂಡ್ ಇರೋದ್ರಿಂದ 10 ಮಿಲಿ ಸೆಕೆಂಡ್ ಆಯಿತು. ಸೊ ಅದೇ ರೀತಿ ನೀವು ಇಲ್ಲಿ ಟೈಮ್ ಪರ್ ಡಿವಿಷನ್ ಚೇಂಜ್ ಮಾಡೋದ್ರಿಂದ ವೇವ್ ಶೇಪಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಆದರೆ ಅದರಲ್ಲಿರೋ ಕ್ಯಾರೆಕ್ಟರ್ಸ್ ಆಯಿತು ಪ್ರಾಪರ್ಟೀಸ್ ಆಯಿತು ಚೇಂಜ್ ಆಗಲ್ಲ, ಓನ್ಲಿ ಶೇಪ್ ನೋಡೋಕೆ ಮಾತ್ರ ಚೇಂಜ್ ಆಗುತ್ತೆ. ಸೊ ಇದು ಈಗ ಟೈಮ್ ಆನ್ ಎಷ್ಟು ಬಂತು 10 ಮಿಲಿ ಸೆಕೆಂಡ್ಸ್ ಬಂತು, ಟೈಮ್ ಆಫ್ 10 ಮಿಲಿ ಸೆಕೆಂಡ್ಸ್ ಬಂತು. ಸೊ ಟೋಟಲ್ ಟೈಮ್ ಪೀರಿಯಡ್ ಫಾರ್ಮುಲಾ ಏನಂದರೆ ಟಿ ಈಸ್ ಈಕ್ವಲ್ ಟು ಟಿ ಆನ್ ಪ್ಲಸ್ ಟಿ ಆಫ್. ಟಿ ಆನ್ ಅಂದರೆ 10 ಮಿಲಿ ಸೆಕೆಂಡ್ ಬಂತು, ಇವಾಗ ಟಿ ಆಫ್ ಅಥವಾ ಟೈಮರ್ ಆಫ್ 10 ಮಿಲಿ ಸೆಕೆಂಡ್ಸ್ ಬಂತು. ಟೋಟಲ್ ಟೈಮ್ ಏನಾಗುತ್ತಲ್ಲ ಅವಾಗ ಎರಡನ್ನು ಪ್ಲಸ್ ಮಾಡಿದರೆ ಟೋಟಲ್ ಟೈಮ್ ಆಗುತ್ತಾ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿರೋ ವೇವ್ ಇಲ್ಲಿಗೆ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಟೋಟಲ್ ಟೈಮ್ ಅಂತ ಕರಿತೀವಿ ಅದಕ್ಕೆ. ಸೊ ಅದು ಎಷ್ಟಾಗುತ್ತೆ ಟಿ ಆನ್ ಪ್ಲಸ್ ಟಿ ಆಫ್ ಮಾಡಿದರೆ 10 ಮಿಲಿ ಸೆಕೆಂಡ್ಸ್ ಪ್ಲಸ್ 10 ಮಿಲಿ ಸೆಕೆಂಡ್ಸ್ ಮಾಡಿದರೆ 20 ಮಿಲಿ ಸೆಕೆಂಡ್ಸ್ ಆಗುತ್ತಾ. ಅಂದರೆ ಒಂದು ವೇವ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತಲ್ಲ, ಸೊ ಈ ಟೈಮ್ ಏನದಲ್ಲ 20 ಮಿಲಿ ಸೆಕೆಂಡ್ ಆಗುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಟೈಮ್ ಆನ್ ಬಿಟ್ಟು ಒಂದು ಸೈಕಲ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ತಗೋಬೇಕು. ಸೊ ಎಷ್ಟು ಕವರ್ ಆಗಿದೆ ಇಲ್ಲಿ 2 ಡಿವಿಷನ್ಸ್ ಕವರ್ ಆಗಿದೆ, ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ಸ್. 2 ಇಂಟು 10 20 ಆಯಿತು. 20 ಇಲ್ಲಿ ಮಿಲಿ ಸೆಕೆಂಡ್ ಇಟ್ಟಿರೋದ್ರಿಂದ 20 ಮಿಲಿ ಸೆಕೆಂಡ್ ಆಗುತ್ತಾ. ಸೊ ಈ ರೀತಿ ಒಂದು ವೇವ್ ಫಾರ್ಮ್ ಟೈಮ್ ಪೀರಿಯಡ್ನ ಕಂಡುಹಿಡ್ಕೋಬೋದು. ಇದು ಟೈಮ್ ಪೀರಿಯಡ್ ಮಾತ್ರ ಕಂಡುಹಿಡಿಯೋಕ್ಕಾಗುತ್ತಾ. ಸೊ ಇದು ಅನಲಾಗ್ CR ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ, ಅಂದರೆ ಇದರಲ್ಲೇ ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ನೋಡೋಕ್ಕಾಗಲ್ಲ. ಸೊ ಈ ಟೈಮ್ ಪೀರಿಯಡ್ ಏನು ಬಂತಲ್ಲ ನಾವು ಅದರಿಂದ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಟೈಮ್ ಪೀರಿಯಡ್ ಯೂಸ್ ಮಾಡಿ ಫ್ರೀಕ್ವೆನ್ಸಿನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ಸೇಮ್ ಅದೇ AC ವೇವ್ ಫಾರ್ಮ್ ಕ್ಯಾಲ್ಕುಲೇಷನ್ ವೀಡಿಯೋದಲ್ಲಿದೆ, ಅಥವಾ ಈಗಲೂ ಕೂಡ ಒಂದ್ಸರಿ ನೋಡೋಣ ಯಾವ ಥರ ಟೈಮ್ ಇದ್ದಿದ್ದನ್ನು ಫ್ರೀಕ್ವೆನ್ಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ನಾವು ನೋಡ್ಬೋದು ಇವಾಗ ನಮಗೆ ಟೈಮ್ ಆನ್ ಎಷ್ಟು ಬಂದಿತ್ತು. ಸೊ ಟಿ ಆನ್ ಎಷ್ಟು ಬಂತು, ಒಂದು ಡಿವಿಷನ್ ಕವರ್ ಆಗಿತ್ತು, ಮಲ್ಟಿಪ್ಲೈಡ್ ಬೈ ನಾವು ಟೈಮ್ ಪರ್ ಡಿವಿಷನ್ ನಾಬ್ನ 10 ಮಿಲಿ ಸೆಕೆಂಡ್ಸ್ಗೆ ಇಟ್ಟಿದ್ವಿ. ಸೊ ಟೋಟಲ್ ಎಷ್ಟಾಗುತ್ತಾ 10 ಮಿಲಿ ಸೆಕೆಂಡ್ಸ್ ಆಗುತ್ತಾ. ಸೊ ಟೈಮ್ ಆಫ್ ಅದು ಕೂಡ ಎಷ್ಟಾಗಿತ್ತು 1 ಡಿವಿಷನ್ ಕವರ್ ಆಗಿತ್ತು, ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ಸ್ ನಾವು ಟೈಮ್ ಪರ್ ಡಿವಿಷನ್ ನಾವು ಬಿಟ್ಟಿದ್ವಿ ಸೆಟ್ ಮಾಡಿದ್ವಿ. ಸೊ 10 ಮಿಲಿ ಸೆಕೆಂಡ್ಸ್ ಇದಾಗುತ್ತಾ. ಸೊ ಟೋಟಲ್ ಟೈಮು ಏನಾಗುತ್ತೆ ಅಂದರೆ ಟಿ ಆನ್ ಪ್ಲಸ್ ಟಿ ಆಫ್, ಇದು ಟೋಟಲ್ ಟೈಮು ಕಂಡುಹಿಡಿಯುವಂಥ ಒಂದು ಟೈಮ್ ಪೀರಿಯಡ್ ಕಂಡುಹಿಡಿಯುವಂಥ ಫಾರ್ಮುಲಾ. ಸೊ ಟಿ ಆನ್ ಎಷ್ಟಿದೆ 10 ಮಿಲಿ ಸೆಕೆಂಡ್ಸ್ ಇದೆ, ಪ್ಲಸ್ ಟಿ ಆಫ್ ಕೂಡ 10 ಮಿಲಿ ಸೆಕೆಂಡ್ಸ್ ಇದೆ. ಸೊ ಟೋಟಲ್ ಟೈಮ್ ಎಷ್ಟಾಗುತ್ತೆ 10 + 10 20. ಇನ್ನು ಎರಡಕ್ಕೂ ಕಾಮನ್ ಯೂನಿಟ್ ಮಿಲಿ ಸೆಕೆಂಡ್ಸ್ ಇರೋದ್ರಿಂದ ನಾವು ಮಿಲಿ ಸೆಕೆಂಡ್ಸ್ ಇದಕ್ಕೆ ಬರಿಬೋದು. ಸೊ ಈ ಥರ ಟೋಟಲ್ ಟೈಮು 20 ಮಿಲಿ ಸೆಕೆಂಡ್ಸ್ ಆಗುತ್ತಾ. ಸೊ ಇವಾಗ ನಾವು ಇದನ್ನೇ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಟೈಮ್ ಪೀರಿಯಡ್ ಬಳಸಿ ಅಂದರೆ. ಸೊ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು ಅಂದರೆ F = 1 ಡಿವೈಡೆಡ್ ಬೈ ಟೈಮ್ ಪೀರಿಯಡ್. ಸೊ 1 ಪ್ಲೇಸಲ್ಲಿ 1 ಅದೇ ರೀತಿ ಇರುತ್ತೆ ಕಾನ್ಸ್ಟೆಂಟ್. ಅದು ಟೈಮ್ ಪೀರಿಯಡ್ ಎಷ್ಟು ಬಂತು ನಮಗೆ ಇವಾಗ 20 ಮಿಲಿ ಸೆಕೆಂಡ್ಸ್ ಬಂತು. ಸೊ 20 ಮಿಲಿ ಸೆಕೆಂಡ್ಸ್ ಯಾವ ಥರ 1 ಡಿವೈಡೆಡ್ ಬೈ, ಸೊ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 ಡಿವೈಡೆಡ್ ಬೈ 20 ಮಲ್ಟಿಪ್ಲೈಡ್ ಬೈ ಮಿಲಿ ವ್ಯಾಲ್ಯೂನ ನಾವು ಇಂಡೆಕ್ಸ್ ಬರ್ಕೋಬೇಕು 10⁻⁻3. ಸೊ ಇದು ಮಿಲಿ ವ್ಯಾಲ್ಯೂ. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ 10⁻³ ಮೇಲೆ ತೊಗೊಂಡಾದ್ರೆ ಮಾಡ್ಬೋದು, ಅಥವಾ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ 1 ಡಿವೈಡೆಡ್ ಬೈ 20 ಮಲ್ಟಿಪ್ಲೈಡ್ ಬೈ 10⁻⁻3 ಅಂದರೆ 0.001, ಇದು ಒಂದು ಮಿಲಿ ವ್ಯಾಲ್ಯೂ. ಸೊ ಇವಾಗ 20 ಮಲ್ಟಿಪ್ಲೈಡ್ ಬೈ 0.001 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ, ಸೊ ಕ್ಯಾಲ್ಕುಲೇಟರಲ್ಲಿ ನೋಡ್ಬೋದು 20 ಮಲ್ಟಿಪ್ಲೈಡ್ ಬೈ 0.001. ಸೊ ಎಷ್ಟಾಯ್ತು ಇಲ್ಲಿ 0.02 ಆಯಿತು. ಸೊ 20 ಮಲ್ಟಿಪ್ಲೈಡ್ ಬೈ 0.001 ಏನದ ವ್ಯಾಲ್ಯೂ 0.02 ಆಯಿತು. ಇವಾಗ ನಮ್ಗೆ ಟೋಟಲ್ 1 ಡಿವೈಡೆಡ್ ಬೈ 0.02 ಮಾಡಿದರೆ ಫ್ರೀಕ್ವೆನ್ಸಿ ಎಷ್ಟಾಯ್ತು ಅನ್ನೋದು ಗೊತ್ತಾಗುತ್ತಾ. ಸೊ ಎಷ್ಟಾಗುತ್ತಾ
1 divided by 0.02 ಸಾರಿ 1 divided by 0.02 ಮಾಡಿದ್ರೆ ಎಷ್ಟಾಯಿತು 50 ಆಯಿತು. ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 50 ಹರ್ಟ್ಸ್. ಸೊ ಇದು ಏನು ನಮಗೆ ವೇವ್ ಫಾರ್ಮ್ದು ಫ್ರೀಕ್ವೆನ್ಸಿ. ಸೊ ಟೈಮ್ ಎಷ್ಟಿತ್ತು 20 ಮಿಲಿಸೆಕೆಂಡ್ಸ್ ಟೈಮ್ ಇತ್ತು ಆ್ಯಂಡ್ ಫ್ರೀಕ್ವೆನ್ಸಿ 50 ಹರ್ಟ್ಸ್. ಸೊ ಟೈಮ್ ಏನದಲ್ಲ ಟೈಮ್ ಪೀರಿಯಡ್ ಅಂತ ಕರಿತೀವಿ, 1 ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ತೊಗೊಂಡಿರೋಂಥ ಟೈಮ್. ಆ್ಯಂಡ್ ಅಂಥ ಸೈಕಲ್ಸ್ 1 ಸೆಕೆಂಡ್ಗೆ 50 ಬರುತ್ತೆ. ಸೊ ಅದನ್ನು ಫ್ರೀಕ್ವೆನ್ಸಿ ಅಥವಾ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಸೊ ಅದು 50 ಹರ್ಟ್ಸ್ ಫ್ರೀಕ್ವೆನ್ಸಿ. ಸೊ ಇನ್ನು ಮಲ್ಟಿಮೀಟ್ರಲ್ಲಿ ಎಷ್ಟು ವೋಲ್ಟೇಜ್ ಔಟ್ಪುಟ್ ಬರುತ್ತೆ ಟ್ರಾನ್ಸ್ಫಾರ್ಮರ್ದು ಅಂತ ಚೆಕ್ ಮಾಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಇದು ಮಲ್ಟಿಮೀಟರ್. ಸೊ ಈ ಮಲ್ಟಿಮೀಟ್ರನ್ನ ನಾವು ಡಿ ಸಿ ಸೆಟ್ ಆಗಿದೆ, ಎ ಸಿಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ 2 ವೋಲ್ಟಿಂದ 750 ಏನು ಕಾಣುತ್ತಲ್ಲ ಇದು ಎ ಸಿ ವೋಲ್ಟೇಜ್ ರೇಂಜ್. ಸೊ ನಾವು ಈ 12 ವೋಲ್ಟ್ ಟ್ರಾನ್ಸ್ಫಾರ್ಮರ್ ಇದೆ, ಅದರಿಂದಾಗಿ 20 ವೋಲ್ಟ್ ರೇಂಜ್ಗೆ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದಮೇಲೆ ಇನ್ನು ಈ ಪ್ರೋಬ್ಸ್ ಕಾಣುತ್ತೆ ನೆಕ್ಸ್ಟ್ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರೋಬ್ಸ್. ಈ ಪ್ರೋಬ್ಸ್ ಮುಖಾಂತರ ನಾವು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ವೋಲ್ಟೇಜ್ನ ಚೆಕ್ ಮಾಡ್ಬೋದು. ಇವಾಗ ನೋಡಿ ಇದು ಪಾಸಿಟಿವ್ ಪ್ರೋಬ್. ಸೊ ಅಲ್ಲಿಗೆ ಸಿ ಆರ್ ಒ ಪ್ರೋಬ್ ಇದನ್ನು ಡಿಸ್ಕನೆಕ್ಟ್ ಮಾಡೋಣ. ಸೊ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಸೊ ಇದು ಫೇಸ್, ಇದಕ್ಕೆ ನಾವು ರೆಡ್ ಪ್ರೋಬ್ ಅಥವಾ ಪಾಸಿಟಿವ್ನ ಕನೆಕ್ಟ್ ಮಾಡಿ, ನೆಕ್ಸ್ಟು ಬ್ಲ್ಯಾಕ್ ಪ್ರೋಬ್ ಏನಿತ್ತು ಅದು ನೆಗೆಟಿವ್ ಅಥವಾ ನ್ಯೂಟ್ರಲ್ ಕನೆಕ್ಟ್ ಮಾಡಿದರೆ ನಮ್ಗೆ ಇಲ್ಲಿ ನೋಡ್ಬೋದು ಮಲ್ಟಿಮೀಟರ್ ಸ್ಕ್ರೀನಲ್ಲಿ ಎಷ್ಟು ವೋಲ್ಟೇಜ್ ಬರ್ತದೆ ಅಂತ 11.91 ಅಥವಾ 92 ಈ ಥರ ಫ್ಲಕ್ಚುಯೇಟ್ ಆಗ್ತಾ ಔಟ್ಪುಟ್ ಬರ್ತಾಯಿದೆ. ಸೊ ಇದು ಏನಂದರೆ ನಮಗೆ ಆ್ಯಕ್ಚುಯಲ್ ಔಟ್ಪುಟ್ ಸಪ್ಲೈ ಬರೋದು ಒಂದು ಎ ಸಿ ಔಟ್ಪುಟ್. ಸೊ ಸಿ ಆರ್ ಒದಲ್ಲಿ ಚೆಕ್ ಮಾಡಿದಾಗ ಪೀಕ್ ವ್ಯಾಲ್ಯೂ ಎಷ್ಟು ಬಂದಿತ್ತು 17 ವೋಲ್ಟ್ ಬಂದಿತ್ತು. ಅದೇ ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿದಾಗ ಈ ಥರ 11.8 ಅಥವಾ 9 ಅಥವಾ ಅಪ್ ಟು 12 ವೋಲ್ಟ್ವರೆಗೆ ಬರುತ್ತೆ. ಸೊ ಈ 12 ವೋಲ್ಟ್ ಯಾಕೆ ಈ ಥರ ಬರುತ್ತೆ ಅಂದರೆ ಅದು ಆರ್ ಎಮ್ ಎಸ್ ವೋಲ್ಟೇಜ್, ಅಂದರೆ ನಮ್ಗೆ ಔಟ್ಪುಟ್ ಬರುವಂಥ ವೋಲ್ಟೇಜ್ ಅದು. ಸೊ ಅದಕ್ಕೆ ಇದು ಈ 12 ವೋಲ್ಟು ಬರ್ತಾ ಇರುತ್ತೆ. ಸೊ ಅದೇ ಪೀಕ್ ವ್ಯಾಲ್ಯೂ ಎಷ್ಟು ಬಂದಿತ್ತು 17 ವೋಲ್ಟ್ ಬಂದಿತ್ತು. ಸೊ ಆರ್ ಎಮ್ ಎಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 12 ವೋಲ್ಟ್ ಆಯಿತು, ನಾವು ನೋಡಿದ್ದು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಅದೇ ರೀತಿ ನಮಗೆ ಔಟ್ಪುಟ್ ವೋಲ್ಟೇಜ್ ಕೂಡ 12 ವೋಲ್ಟ್ ಬರುತ್ತೆ. ಸೊ ಈ ಥರ ನಾವು ಒಂದು ಸಿ ಆರ್ ಒ ಬಳಸ್ಕೊಂಡು ಒಂದು ಎ ಸಿ ಸಿಗ್ನಲ್ ಅಥವಾ ಬೇರೆ ಬೇರೆ ಸಿಗ್ನಲ್ದು ಆ್ಯಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ ಮತ್ತು ಟೈಮ್ ಪೀರಿಯಡ್ನ ಚೆಕ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ಇದರಲ್ಲಿ ಗೊತ್ತಾಗಲ್ಲ, ಅನ್ಲಾಗ್ ಸಿ ಆರ್ ಒ ಆಗಿರೋದ್ರಿಂದ ಟೈಮ್ ಪೀರಿಯಡ್ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಆ ಟೈಮ್ ಪೀರಿಯಡ್ನ ನಾನು ತೊಗೊಂಡು ಫ್ರೀಕ್ವೆನ್ಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ಸಿ ಆರ್ ಒ ಬಗ್ಗೆ. ಸಿ ಆರ್ ಒದಲ್ಲಿ ಒಂದು ಎ ಸಿ ಸಿಗ್ನಲ್ದು ಯಾವ ಥರ ಆ್ಯಂಪ್ಲಿಟ್ಯೂಡ್ ಮತ್ತು ಟೈಮ್ ಪೀರಿಯಡ್ನ ಚೆಕ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಫ್ರೀಕ್ವೆನ್ಸಿಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ವಿಡಿಯೋ. ಸೊ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಐ ಟಿ ಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.